ಈಗ ನಮ್ಮ ಸೋಂಪುರ ಗ್ರಾಮ ಪಂಚಾಯತಿಯಲ್ಲಿ ಮೊದಲ ಸುತ್ತಿನ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಗಾಂಧೀಜಿ ಕನಸು ಅಷ್ಟೇ, ಹಳ್ಳಿಗಳ ಉದ್ಧಾರ ಆಗೋದು ದೇಶ ಉದ್ಧಾರ ಆಗೋದು ಅನ್ನೋಕ್ಕೆ. ಈಗ ಸಮಸ್ಯೆಗಳಿದೆ, ಸಮಸ್ಯೆಗಳನ್ನು ಬಗೆಹರಿಸ್ತಾ ಹೋಗಬೇಕು. ಯಾಕಂದರೆ ಈಗ ಪ್ರತಿಯೊಂದು ಯಾವುದೇ ಕೂಡ ನಮ್ಮ ಇಂಡಿಯಾ ಕೂಡ ಡೆವಲಪ್ಡ್ ಕಂಟ್ರಿ ಅಲ್ಲ, ಚೀನಾ ಡೆವಲಪ್ಡ್ ಕಂಟ್ರಿ. ಹಾಗೆ ಅಭಿವೃದ್ಧಿ ಪಥದಲ್ಲಿ ಇಂಡಿಯಾ ಇದೆ. ಹಾಗೆ ಗ್ರಾಮದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಈಗ ವರ್ಷದಿಂದ ವರ್ಷದ ನಾವು ಮೇಯ್ನು ಸ್ವಚ್ಛತೆ, ಕುಡಿಯೋ ನೀರು ಮತ್ತು ವಸತಿ, ಆಹಾರ ಮತ್ತು ಶುದ್ಧ ಆರೋಗ್ಯ, ಅವರಿಗೆ ಆರೋಗ್ಯ ಅಂತ ಗುಡ್ ಹೆಲ್ತ್ ಇರೋದು ಮೇಯ್ನ್ ಇಂಪಾರ್ಟೆಂಟು. ಅದಕ್ಕೆ ನಾವು ಅತಿ ಮುಖ್ಯವಾಗಿ ಕೊಡ್ತಾ ಇದ್ದೀವಿ. ಪ್ರತಿನಿತ್ಯನೂ ಕೂಡ ನಾವೆಲ್ಲ ಪ್ರತಿಯೊಬ್ಬರು ಕೂಡ ನಮ್ಮ ಉಪಾಧ್ಯಕ್ಷರು, ಅಧ್ಯಕ್ಷರು, ಸದಸ್ಯರುಗಳು ಎಲ್ಲರೂ ಕೂಡ ಕೈ ಜೋಡಿಸ್ತಾ ಸ್ವಚ್ಛತೆ ಮತ್ತು ಕುಡಿಯೋ ನೀರು ಕಡೆ ತುಂಬ ಇಂಟ್ರೆಸ್ಟ್ ಮಾಡ್ತಾಯಿದ್ದೀವಿ. ಹಾಗೆ ಪ್ರತಿಯೊಬ್ಬರು ಆರೋಗ್ಯ ಇಂಪಾರ್ಟೆಂಟು ಅಂದ್ಕೊಂಡೇ ಮಾಡ್ತಾಯಿದ್ದೀವಿ. ಈಗ ಸಮಸ್ಯೆಗಳು ಬರ್ತಾ ಇದೆ, ಯಾಕೆಂದರೆ ಗ್ರಾಮ ಸಭೆಯಲ್ಲಿ ಸಮಸ್ಯೆಗಳು ಇದ್ದೇ ಇರ್ತದೆ. ಪ್ರತಿ ಸಮಸ್ಯೆಗಳು ನಾವೀಗ ಸ್ವಚ್ಛತೆ ಮಾಡಿದ್ರು ನೆಕ್ಸ್ಟ್ ಏನಾರು ಸ್ವಚ್ಛತೆ ಮಾಡಲೇಬೇಕಾಗತ್ತೆ, ನೆಕ್ಸ್ಟ್ ಇಯರ್ ಅದನ್ನು ಕೂಡ ಕ್ಲೀನ್ ಮಾಡ್ತಾ ಇರಬೇಕಾಗತ್ತೆ. ಹಾಗೆ ಸಮಸ್ಯೆಗಳು ಆವರ್ತೀವಿ ಮತ್ತು ಪುನಃ ಕ್ಲೀನ್ ಮಾಡ್ತಾ ಹೋಗ್ತಾ ಯಾರಿಗೂ ಕೂಡ ಆರೋಗ್ಯದಿಂದ ಇರಬೇಕು ಅಂತ ಒಂದು ಮೊದಲ ಹೆಜ್ಜೆಯನ್ನು ಇಡ್ತೀವಿ. ನೀರಿಂದ ಸಾಕಷ್ಟು ಸಮಸ್ಯೆಗಳಿದೆ. ಈಗ ನಮಗೆ ಆಲ್ರೆಡಿ JJM ವರ್ಕ್ ನಡ್ತಿದೆ. ಮನೆ ಗಂಗೆ ಅಂತ ಕೇಂದ್ರ ಸರ್ಕಾರನೇ ಒಂದು ಯೋಜನೆ ಮಾಡ್ಕೊಂಡಿದೆ. ಎಲ್ಲ ಪ್ರತಿಯೊಬ್ಬರು ಮನೆಗೂ ಕೂಡ ಮನೆ ಗಂಗೆ ಅಂತ ನಲ್ಲಿಯನ್ನು ಸಂಪರ್ಕ ಆಗಿದೆ. ಈಗ ನಮಗೆ ಮಳೆನೂ ಕೂಡ ನಮ್ಮ ಕಡೆ ಚೆನ್ನಾಗ್ತದಿಂದ ನೀರಿನ ಸಮಸ್ಯೆ ಇಲ್ಲ, ಬೋರ್ಗಳಿದೆ. ಸಡನ್ನಾಗಿ ಬೋರ್ ಕೂಡ ರಿಪೇರಿ ಮಾಡಿಸ್ತಾ ಇದ್ದೀವಿ. ಈಗ ಶುದ್ಧ ನೀರಿನ ಘಟಕ ಹೇಳಿದರು, ಅದರಲ್ಲಿ ಏನಾಗಿದೆ ಅಂದರೆ ಮಾರುತಿ ಸುಜುಕಿ ಅವರು 10 years 15 years ಅಂತ ಒಂದು ಅಗ್ರಿಮೆಂಟ್ ತೊಗೊಂಡಿರ್ತಾರೆ. ಅವರೇ ಕೂಡ ಸರ್ವಿಸ್ ಮಾಡಿಸಿ ಮತ್ತು ಅವರೇ ಅಮೌಂಟ್ ಕೂಡ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಈಗ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ರೆಡಿ ಮಾಡೋಕ್ಕಿಂತ, ಯಾಕೆಂದರೆ ಇನ್ಕಮ್ ಅವ್ರು ತಗೊತಿರೋದ್ರಿಂದ ಅವ್ರು ರೆಡಿ ಮಾಡಬೇಕು. ನಾವು ಮಾರುತಿ ಸುಜುಕಿ ಅವ್ರ ಕಡೆಯಲ್ಲಿ ಹೇಳಿ ರಿಪೇರಿ ಮಾಡಿಸ್ತೀವಿ ಅಂತ ಹೇಳ್ತೀವಿ. ಅದಕ್ಕೆ ಒಂದು ವೀಕ್ 15 days 20 days ಒಳಗೆ ರೆಡಿ ಮಾಡ್ತೀವಿ. ನಮ್ಮ ಪಂಚಾಯತಿ ಮಟ್ಟದಲ್ಲಿ ಯಾವುದೇ ಇದ್ರೂ ಕೂಡ 20 days ಒಳಗೆ ನಾವು ಸರ್ವಿಸ್ ಅಂತ ಕೊಟ್ಟಿರ್ತೀವಿ. ಮತ್ತು ಯಾವುದೇ ಕೂಡ ಡಿಲೇನೂ ಕೂಡ ಮಾಡ್ತಾ ಇರಲ್ಲ. ಹಾಗಾಗಿ ಮುಂದಿನ ದಿನಗಳು ಕೂಡ ಅದನ್ನು ಮಾರುತಿ ಸುಜುಕಿ ಅವ್ರಿಗೆ ಹೇಳಿ ಬೇಗ ರೆಡಿ ಮಾಡಿಸ್ತೀವಿ ಅಂತ ಹೇಳ್ತೀವಿ. ನಮ್ಮ ಪಂಚಾಯತಿ ಮುಖಾಂತರ ಕೂಡ ಈಗ ಬಂದಿರೋ ಸಮಸ್ಯೆಗಳನ್ನು ಬಗೆಹರಿಸ್ತಾ ಹೋಗ್ತಾ ಇದ್ದೀವಿ. ಈಗ ಏನಾಗಿದೆ ಅಂದರೆ ಮನೇಲಿ ನೋಡಿ, ಪ್ರತಿಯೊಬ್ಬರಿಗೂ ಒಂದು ಸ್ವಚ್ಛತೆ ಅರಿವಿರಬೇಕು. ಸಾರ್ವಜನಿಕರು ಕೈ ಜೋಡಿಸಿದ್ರೆ ಮಾತ್ರ ಗ್ರಾಮ ಪಂಚಾಯತಿಯಲ್ಲಿ ಒಂದು ಅಭಿವೃದ್ಧಿ ಪಥದಲ್ಲಿ ಹೋಗ್ಬೋದು. ಈಗ ಸಾರ್ವಜನಿಕರಿಗೆ ಏನಾಗಿದೆ, ನಮಗೆ ಅರ್ಜಿ ಕೊಡ್ತಾ ಇರೋದು ಮನೆಯ ವೈಯಕ್ತಿಕ ಶೌಚಾಲಯನೂ ಕೂಡ ಕ್ಲೀನ್ ಮಾಡಿಸ್ಕೊಡಿ ಅಂತೇಳಿ. ಅವರು ಮನೆಯಲ್ಲೇ ಒಂದು ಶೌಚಾಲಯದ ಫಿಟ್ ತುಂಬಿರ್ತದೆ, ಅದನ್ನು ಕೂಡ ರೆಡಿ ಮಾಡಿಸ್ಕೊಡಿ, ಎತ್ಸ್ಕೊಡಿ ಅಂತಾರೆ ಒಂದು ಅರ್ಜಿ ಕೊಡ್ತಾರೆ. ಯಾಕೆಂದರೆ ಅವ್ರವ್ರ ಮನೆಯದ ಕರ್ತವ್ಯನ ಅವ್ರು ಮಾಡ್ಕೋಬೇಕಾಗುತ್ತೆ ಆ ಸ್ವಚ್ಛತೆನ. ಈಗ ಈಗ ನಮ್ಮ ವಿಲೇಜಲ್ಲಿ ಕೂಡ ಪ್ರತಿ ಮನೆ ಕೂಡ ಎಷ್ಟೋ ಮನೆಗಳಿದೆ, ಎಲ್ಲ ಮನೆಯೂ ಕೂಡ ನಾವು ಕ್ಲೀನ್ ಅಲ್ಲ. ಅಕಸ್ಮಾತ್ ಅವ್ರ ಕಡೆ ಸಾಧ್ಯವಾಗಿಲ್ಲ ಅಂದರೆ ಆ ಖರ್ಚು ಬರೆಸೋದನ್ನು ಇದು ಮಾಡಿದ್ರೆ ನಾವು ಅದನ್ನು ಮಿಷನರಿ ಏನು ಸಕ್ಕಿಂಗ್ ಮಿಷಿನ್ ಇದನ್ನು ಕಳಿಸೋಂಥ ವ್ಯವಸ್ಥೆನ ಕೂಡ ಮಾಡ್ತೀವಿ. ಈಗ ಏನಿವತ್ತು ಸೋಂಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ನಿಡವಂದ ಗ್ರಾಮದಲ್ಲಿ ಮೊದಲನೇ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿದ್ದಾರೆ. ಒಂದು ಯಶಸ್ವಿ ಗ್ರಾಮ ಸಭೆ ಆಗಿ ಮೂಡಿ ಬರ್ತಾರೆ. ಸೊ ಇದರಲ್ಲಿ ಸಂಬಂಧಪಟ್ಟಂತೆ ಹಲವಾರು ಸಮಸ್ಯೆಗಳು ಬರ್ತಾ ಇದ್ದಾವೆ. ಸೊ ಅದರಲ್ಲಿ ಪ್ರಮುಖವಾಗಿ ಈಗ ಕುಡಿಯೋ ನೀರು ಆಗ್ಬೋದು. ಸೊ ಕುಡಿಯೋ ನೀರಿಂದ ಸಂಬಂಧಪಟ್ಟಂತೆ RO ಪ್ಲ್ಯಾಂಟ್ ಏನಿದೆ ದುರಸ್ತಿ ಆಗಿದೆ. ಕಳೆದ ಒಂದು 4-5 ತಿಂಗಳಿಂದನೂ ಸಹಿತ ಇದನ್ನು ಇನ್ನೂ ಸರಿಪಡಿಸಿಲ್ಲ. ಸೊ ಪಂಚಾಯತಿ ಗಮನಕ್ಕೆ ತಂದಿದ್ದೀವಿ ಅಂತ ಹೇಳಿದ್ದಾರೆ. ಈ ಕೂಡಲೇ ಸಂಬಂಧಪಟ್ಟಂತೆ ನಮ್ಮ ಅಧಿಕಾರಿಗಳಿದ್ದಾರೆ, ವಾಟರ್ ಸಪ್ಲೈ ಅವರು, ಅವ್ರಿಗೆ ಈಗ ನಿರ್ದೇಶನ ಕೊಟ್ಟಿದ್ದೀನಿ. ಒಂದು ವಾರ 15 ದಿನದ ಒಳಗಾಗಿ ಏನೈತೆ ಈ ಒಂದು ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯುತ್ತೆ. ಜೊತೆಗೆ ಅಂಗನವಾಡಿಗಳು ಸಂಬಂಧಪಟ್ಟಂತೆ ಒಂದಿಷ್ಟು ಎಲ್ಲಿ ದಬಸ್ಪೇಟೆ ಸಂಬಂಧಪಟ್ಟಂತೆ ಏನೋ ಚುರುಕಿ ಹಾಕೋ ಒಂದು ವಿಚಾರವಾಗಿ ಹೇಳಿದ್ದಾರೆ. ಸೊ ಈಗ ಆಲ್ರೆಡಿ ನಮ್ಮ ತಾಲೂಕ್ ಪಂಚಾಯತಿ ಅನುದಾನದಲ್ಲೂ ಸಹಿತ ಈ ಒಂದು ಅಂಗನವಾಡಿಗಳನ್ನ ದುರಸ್ತಿಪಡಿಸೋ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ಕ್ರಿಯೋಜನೆ ಸಹಿತ ರೂಪಿಸ್ತಾ ಇದ್ದೀವಿ. ಸೊ ಸದ್ಯದಲ್ಲೇ ಅವನ್ನು ಸಹಿತ ಎಲ್ಲ ತ್ವರಿತಗತಿನಲ್ಲಿ ದುರಸ್ತಿಪಡಿಸ್ತೀವಿ.